ನಿನಗಾಗಿ ಭಾಗ 164. ಅವಳು ರೆಸ್ಟ್ ಮಾಡಲು ಹೋದಳು. ಇವನು ಸುಮ್ಮನಾಗಿದ್ದ. ಇಬ್ಬರು ಕೂಡ ತಮ್ಮ ತಮ್ಮ ವೈಯಕ್ತಿಕ ವಿಷಯದಲ್ಲಿ ಸ್ವಲ್ಪ ಸ್ಪೇಸ್ ಕೊಡಬೇಕು ಅಂತ ಅಂದುಕೊಂಡಿದ್ದರು. ಇವಳಿಗೆ ಆಫೀಸಿಂದ ಕರೆ ಬಂತು. ಆದಷ್ಟು ಬೇಗ ಬಂದು ಕೆಲಸಕ್ಕೆ ಜಾಯಿನ್ ಆಗಬೇಕು. ಹೊಸ ಪ್ರಾಜೆಕ್ಟ್ ಮಾಡಲು ತುಂಬ ಕೆಲಸದವರು ಬೇಕು. ನೀವು ಮತ್ತು ನಿಮ್ಮ ಗೆಳತಿ ಇಬ್ಬರು ಒಟ್ಟಿಗೆ ರಜೆ ಹಾಕಿದ್ದೀರಾ ಅಂತ ಆಫೀಸ್ನಿಂದ ನಿರಂತರವಾಗಿ ಮೆಸೇಜುಗಳು ಬರಲು ಶುರುವಾದವು. ಈಗ ಅವಳಿಗೆ ಇನ್ನೂ ಟೆನ್ಷನ್ ಆಯಿತು. ಏಕೆಂದರೆ ಇವಳು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸೇರಿದ್ದ ಕಂಪನಿಯಲ್ಲಿ ಕೆಲಸಕ್ಕೆ ಹೋದರೆ ಇವಳ ಕೆರಿಯರ್ ಹಾಳಾಗುತ್ತದೆ. ಫಾರಿನ್ ಬೇಸ್ಡ್ ಕಂಪನಿ, ಕೈ ತುಂಬ ಸಂಬಳ ಬರುತ್ತಿದೆ, ಆರಾಮವಾಗಿ ಇದ್ದೇನೆ, ಪ್ರಜ್ವಲ್ ಜೊತೆ ಎಂಜಾಯ್ ಮಾಡೋಣ ಜೀವನವನ್ನು ಅಂತ ಅಂದುಕೊಂಡರೆ ಈಗ ಪುನಃ ನನ್ನ ಕೆಲಸಕ್ಕೆ ಕಷ್ಟವಾಗುತ್ತಿದೆ. ತುಂಬ ವರ್ಷಗಳಿಂದ ಕಷ್ಟಪಟ್ಟು ತೆಗೆದುಕೊಂಡಿದ್ದ ಕೆಲಸ. ಇವಳಿಗೆ ಟೆನ್ಷನ್ ಆಯಿತು. ಮತ್ತೆ ಕೆಲಸ ಎಲ್ಲಿ ಬಿಟ್ಟರೆ ಇದೇ ಥರ ಕೆಲಸ ಅಥವಾ ಇದಕ್ಕಿಂತ ಹೆಚ್ಚಿಗೆ ಸಂಬಳ ಬರುವ ಕಡೆ ಕೆಲಸ ಸಿಗುತ್ತದೆಯೋ ಇಲ್ಲವೋ ಅಂತ ಅವಳು ತುಂಬ ಬೇಸರ ಮಾಡಿಕೊಂಡಿದ್ದಳು. ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬರಬೇಕಾ ಅಂತ ಅವಳಿಗೆ ತುಂಬ ದುಃಖವಾಯಿತು. ಬೇಸರದಿಂದ ಅವಳ ಗೆಳತಿಗೆ ಹೇಳಿದಳು, ನಾವಿಬ್ಬರು ನಾಳೆ ಹೋಗೋಣ, ಕೆಲಸಕ್ಕೆ ಕರೆಯುತ್ತಿದ್ದಾರೆ ಅಂತ. ಆಗ ಅವಳ ಗೆಳತಿ, ಮನೆಗೆ ಬಂದು ಮಾತನಾಡುತ್ತೇನೆ, ನೀನು ಆರಾಮವಾಗಿ ರೆಸ್ಟ್ ಮಾಡು ಅಂತ ಹೇಳಿದಳು. ಯಾರು ಏನು ಹೇಳಿದರೂ ಕೂಡ ಇವಳಿಗೆ ಅರ್ಥವಾಗುತ್ತಿಲ್ಲ. ತನ್ನ ಪಾಲಿನ ಕೆಲಸ ಹೊರಟು ಹೋಗುತ್ತದೆ, ತಾನು ತುಂಬ ಕಷ್ಟಪಟ್ಟು ಕಟ್ಟಿದ್ದ ಸಾಮ್ರಾಜ್ಯ ಹಾಳಾಗುತ್ತದೆ ಅಂತ ಅವಳು ಯೋಚನೆ ಮಾಡುತ್ತಿದ್ದಾಳೆ. ಇದನ್ನು ಗಮನಿಸಿದ ಪ್ರಜ್ವಲ್, ಏನಾಯಿತು, ತುಂಬ ನರ್ವಸ್ ಆಗಿದ್ದೀಯಾ, ಏನಾದರೂ ಸಮಸ್ಯೆ ಇದ್ದರೆ ಹೇಳು, ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದ. ನೀನು ಏನೂ ಮಾಡಲು ಸಾಧ್ಯವಿಲ್ಲ, ಕೆಲಸಕ್ಕೆ ಹೋಗಬೇಕಂತೆ, ಇಲ್ಲ ಆದರೆ ಕೆಲಸದಿಂದ ತೆಗೆದು ಹಾಕುತ್ತಾರೆ, ತುಂಬ ದಿನ ರಜೆ ತೆಗೆದುಕೊಂಡಿದ್ದೀರಾ ಅಂತ ಬೇಸರ ಮಾಡಿಕೊಂಡಿದ್ದರು. ನಿಜ ತಾನೇ, ಇಲ್ಲಿಗೆ ಬಂದು ತುಂಬ ದಿನವಾಯಿತು ಅಂತ ಅವಳು ಬೆಚ್ಚಗಿನ ಮುಖ ಮಾಡಿಕೊಂಡಾಗ ಅವನು, ನೀನೇಕೆ ಈ ರೀತಿ ಆಡುತ್ತಿದ್ದೀಯಾ, ಪ್ರಪಂಚದಲ್ಲಿ ಅದೊಂದೇ ಕಂಪನಿ ಕೆಲಸದಲ್ಲಿ ಇರುವುದು ಅಂತ ತುಂಬ ಕಂಪನಿಗಳು ಇದೆ, ಬೇರೆ ಕಂಪನಿಗೆ ಜಾಯಿನ್ ಆಗುವ, ಇಲ್ಲವಾದರೆ ನನ್ನ ಫ್ರೆಂಡ್ ಒಬ್ಬ ದೊಡ್ಡ ಸಾಫ್ಟ್ವೇರ್ ಕಂಪನಿಯನ್ನು ನಡೆಸುತ್ತಿದ್ದಾನೆ, ಬೇಕಾದರೆ ಅವನಿಗೆ ಹೇಳಿ ನೀನು ಅಲ್ಲಿ ಕೆಲಸ ಮಾಡುವಂತೆ ಮಾಡುತ್ತೇನೆ, ಅಥವಾ ನೀನು ಕಂಪನಿಯನ್ನು ಕಟ್ಟಿದರೂ ಪರವಾಗಿಲ್ಲ, ಸಹಾಯ ಮಾಡುತ್ತೇನೆ, ನಿನ್ನ ಮತ್ತು ನಿನ್ನ ಗೆಳತಿಯ ಬುದ್ಧಿವಂತಿಕೆಯ ಸಹಾಯದಿಂದ ಇಬ್ಬರು ಒಂದು ದೊಡ್ಡ ಕಂಪನಿಯನ್ನು ಕಟ್ಟಿ ಅಂತ ಅವನು ಹೇಳಿದಾಗ ಇವಳಿಗೂ ಕೂಡ ಅದು ಸರಿ ಅಂತ ಅನಿಸಿತು. ಈ ರೀತಿ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಎಷ್ಟು ದಿನ ಅಂತ ಮಾಡುವುದು, ಎಷ್ಟು ದಿನ ಮಾಡಿದರೂ ಕೂಡ ಅವರು ಸರಿಯಾಗಿ ಮರ್ಯಾದೆ ಕೊಡುವುದಿಲ್ಲ. ಒಂದೆರಡು ದಿನ ರಜಕ್ಕೆ ಈ ರೀತಿ ಆಡುತ್ತಾರೆ ಅಂತ ಅವಳು ಆಲೋಚನೆ ಮಾಡುತ್ತಿದ್ದಳು. ನೆಮ್ಮದಿಯಾಗಿ ನಿದ್ರೆ ಮಾಡಿದಳು. ಅವನ ಮಾತಿನಿಂದ ಇವಳಿಗೆ ನಿಜವಾಗಲೂ ಸಮಾಧಾನವಾಯಿತು. ಏನು ಮಾತನಾಡದೆ ಸೈಲೆಂಟಾಗಿ ಮಲಗಿದ್ದಳು. ಇವನು ಕೂಡ ತುಂಬ ಸೈಲೆಂಟಾಗಿ ಇದ್ದ. ಇಬ್ಬರೂ ಕೂಡ ಆ ದಿನದಲ್ಲಿ ಕಳೆದ ಅಮೃತ ಕ್ಷಣಗಳನ್ನು ನೆನೆಸಿಕೊಂಡು ಮಲಗಿದರು, ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು. ಈ ಅದ್ಭುತವಾದ ಕ್ಷಣಗಳಿಗೆ ಅಲ್ಲಿದ್ದ ಆ ಮನೆಯೇ ಸಾಕ್ಷಿ. ಅತ್ತ ಅವರಿಬ್ಬರು ನೆಮ್ಮದಿಯಾಗಿ ಬದುಕಲು ಪ್ರಯತ್ನ ಮಾಡುತ್ತಿದ್ದಾರೆ. ಅವರಿಬ್ಬರು ನೆಮ್ಮದಿಯಾಗಿದ್ದರೂ ಅವರ ಸುತ್ತಮುತ್ತ ಇರುವ ಪರಿವಾರ ತುಂಬ ಕೆಟ್ಟದ್ದು. ಏಕೆಂದರೆ ಪ್ರಜ್ವಲ್ಗೆ ಈಗಾಗಲೇ ತುಂಬ ಕಾಲ್ಸ್ ಬಂದಿದೆ. ಅವನು ಸೈಲೆನ್ಸ್ನಲ್ಲಿ ಇಟ್ಟಿದ್ದಾನೆ. ಅವರ ಅಪ್ಪ ನಾನು ಈ ಊರಿನಲ್ಲಿ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ಬಿಡುವುದಿಲ್ಲ, ಹುಡುಕಿ ಬಿಡುತ್ತಾನೆ. ನಾನು ಒಂದು ದೊಡ್ಡ ಮೇಜರ್ ಸರ್ಜರಿ ಇದೆ, ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿದ್ದೇನೆ. ಆದರೂ ಕೂಡ ನಿರಂತರವಾಗಿ ಫೋನ್ ಮಾಡುತ್ತಾ ಇದ್ದಾರೆ. ಏನು ಮಾಡಲಿ, ವಿದೇಶಕ್ಕೆ ಹೊರಟು ಹೋಗೋಣ ಅಂದರೆ ಅಪ್ಪನಿಗೆ ಎಲ್ಲ ಕಡೆ ಗೊತ್ತಿರುವ ಜನಗಳು ಇದ್ದಾರೆ, ಅದು ಕೂಡ ತೊಂದರೆ ಅಂತ ಅವನು ತನಗೆ ತಾನೇ ಬೇಸರ ಮಾಡಿಕೊಳ್ಳುತ್ತಿದ್ದ. ಸಡನ್ ಆಗಿ ಅವನಿಗೆ ಒಂದು ಆಲೋಚನೆ ಹೊಳೆಯಿತು. ನಿಜವಾಗಲೂ ಏಕೆ ನಾವಿಬ್ಬರು ವಿದೇಶಕ್ಕೆ ಹೋಗಬಾರದು? ನಮ್ಮ ಐಡೆಂಟಿಟಿಯನ್ನು ಬದಲಿಸಿ ಈ ದೇಶದಲ್ಲಿ ಇದ್ದರೆ ಅಪ್ಪ ಬಹಳ ಬೇಗ ಹುಡುಕುತ್ತಾರೆ, ಫಾರಿನ್ನಲ್ಲಿ ಇದ್ದರೆ ಅಂತ ತನಗೆ ತಾನೇ ಹೊಸದಾಗಿ ಏನೋ ಅಂದುಕೊಂಡ. ಇತ್ತ ಇವನು ಆ ಆಲೋಚನೆಯಲ್ಲಿ ಇದ್ದರೆ ಅತ್ತ ವಿಕ್ರಮ್ ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ಸರ್ಪ್ರೈಸ್ ಮಾಡಬೇಕು, ಹೇಗೆ ಖುಷಿಯಾಗಿ ಇಡಬೇಕು ದಮಯಂತಿಯನ್ನು, ಕೆಲಸಕ್ಕೆ ಬರುವುದಿಲ್ಲ ಸರಿಯಾಗಿ, ನಾನು
ಇವಳಿಗೆ ಕೇರ್ ಕೊಡಬೇಕು. ಅಪ್ಪ ಅಮ್ಮ ಇಲ್ಲ, ಕಾಂಚನ ಅಜ್ಜಿ ಇದ್ದಾರೆ. ಅವರಿಗೆ ವಯಸ್ಸಾಗಿದೆ, ಏನೋ ಎತ್ತ ತಿಳಿಯುವುದಿಲ್ಲ. ನಮ್ಮ ಅಜ್ಜಿ ಚೆನ್ನಾಗಿ ಇದ್ದವರು 2 ದಿನಕ್ಕೆ ದಮಯಂತಿಯ ಮೇಲೆ ಬೇಸರ ಮಾಡಿಕೊಂಡಿದ್ದಾರೆ. ಅವಳನ್ನು ಕಂಡರೆ ಆಗುವುದಿಲ್ಲ, ಕಾರಣ ಕೇಳಿದರೆ ಸರಿಯಾಗಿ ಹೇಳುವುದಿಲ್ಲ. ಈ ವಯಸ್ಸಾದವರೇ ಅದೇ ರೀತಿ ಆಡುವುದು. ಅದಕ್ಕೆ ಕಾಂಚನ ಅಜ್ಜಿಯ ಜೊತೆ ದಮಯಂತಿಯನ್ನು ತೀರಾ ಬಿಟ್ಟರೆ ಆನಂತರ ಅವರು ದಮಯಂತಿಯ ಮೇಲೆ ತಾತ್ಸಾರ ಮಾಡಿಕೊಳ್ಳುತ್ತಾರೆ ಅಂತ ಇವನು ಹೇಳಿದ್ದಕ್ಕೆ ಗಿರಿ ಕೂಡ ಒಪ್ಪಿಕೊಂಡ. ಗಿರಿ ಇನ್ನು ಇಬ್ಬರು ಕೆಲಸದವರನ್ನು ಆರೈಕೆಗೆ ಇಟ್ಟ. ಯಾರು ಏನೇ ತಂದರೂ ವಿಕ್ರಮ್ ಮೊದಲು ತಿನ್ನುತ್ತಿದ್ದ, ನಂತರ ತಿನ್ನಿಸುತ್ತಿದ್ದ. ಅವಳು ಏನೇ ತಿಂದರೂ ಅದು ಅವನ ಕೈಯ ಮೂಲಕವೇ ಹೋಗಬೇಕು. ಅಷ್ಟು ಕೇರಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅವಳು ಒಮ್ಮೊಮ್ಮೆ ಬೈಯುತ್ತಿದ್ದಳು. ನನಗೆ ನಾನು ಪೇಷಂಟ್ ಅಂತ ಅನಿಸುತ್ತದೆ. ನೀನು ಏಕೆ ಅಷ್ಟೊಂದು ಕೇರ್ ಮಾಡುತ್ತೀಯ? ಆರಾಮವಾಗಿ ಇರಿ. ಇಂದು ಬೆಳಿಗ್ಗೆ ಅವಳಿಗೆ ಸರ್ಪ್ರೈಸ್ ಕೊಡಲು ಅವನು ಅವಳ ಬಾಡಿ ಮಸಾಜ್ ಮಾಡಲು ನಿರ್ಧರಿಸಿದ್ದ. ಆಯಿಲನ್ನು ಹಾಕಿ ಮಸಾಜ್ ಮಾಡಬೇಕು. ಅವಳಿಗೆ ತುಂಬ ಬಾಡಿ ಹೆವಿ ಅಂತ ಅನಿಸುತ್ತಿರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ವಿಡಿಯೋಗಳನ್ನು ನೋಡಿದ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿ ಇತ್ತು. ಹೇಗೆ ಮಾಡಬೇಕು ಅಂತ ಒಂದು ಹೇಳಿದರೆ ಇನ್ನೊಂದು ವಿಡಿಯೋ ಆ ರೀತಿ ಮಾಡಬಾರದು ಅಂತ. ಇವನಿಗೆ ಈಗ ನಿಜವಾಗಲೂ ಹೇಗೆ ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಕೊನೆಗೆ ಡೌಟಿಂದ ಪ್ರಜ್ವಲ್ಗೆ ಕಾಲ್ ಮಾಡಿದ್ದ. ಮೊದಲು ಮುಜುಗರದಿಂದ ಕೇಳಿದ, ನಂತರ ಅವನಿಗೆ ಎಲ್ಲ ಅರ್ಥವಾಯಿತು. ತನ್ನ ಹೆಂಡತಿಯನ್ನು ಪ್ಯಾಂಪರ್ ಮಾಡಲು ಈ ರೀತಿ ಕೇಳುತ್ತಿದ್ದಾರೆ ಅಂತ ಅವನು ಇವನಿಗೆ ಎಜಿಟೇಷನ್ ಆಗಲು ಜಾಸ್ತಿ ಬಿಡದೆ ಪ್ರಜ್ವಲ್ ತುಂಬ ಈಸಿಯಾಗಿ ಹೇಳಿದ. ವಿಕ್ರಮ್ ಅಂದುಕೊಂಡ, ನನಗೆ ಮುಜುಗರವಾಗುವುದನ್ನು ಇವನು ತುಂಬ ಸುಲಭವಾಗಿ ತಪ್ಪಿಸಿದ. ಪದೇ ಪದೇ ಪ್ರಶ್ನೆ ಮಾಡುವುದನ್ನು ಕೂಡ ತಪ್ಪಿಸಿದ ಅಂತ ಅವನಿಗೆ ಅಭಿನಂದನೆ ತಿಳಿಸಿದ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಪ್ರಜ್ವಲ್ಗಂತೂ ತುಂಬ ಖುಷಿಯಾಗುತ್ತಿದೆ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ತಪ್ಪು ಮಾಡಬಾರದು. ಅವನ ಹೆಂಡತಿಯನ್ನು ಅವನು ತುಂಬ ಕೇರಿಂದ ನೋಡಿಕೊಳ್ಳಲಿ. ಏಕೆಂದರೆ ಅಕಸ್ಮಾತ್ ಅವನೇನಾದರೂ ತಪ್ಪು ಮಾಡಿದರೆ, ಅವನ ಹೆಂಡತಿಯ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ನನ್ನ ಹೆಂಡತಿ ಅಲ್ಲಿ ಸೇರಿಬಿಟ್ಟರೆ ಅನ್ನುವ ಭಯ ಬಂತು. ನಿಜವಾಗಲೂ ಕೂಡ ಅವನು ಬೆವೆತು ಹೋದ. ಸಡನ್ ಆಗಿ ಎಚ್ಚರವಾದ. ಪವಿತ್ರ, ಇಷ್ಟು ಹೊತ್ತು ಯಾರಿಗೆ ಕ್ಲಾಸ್ ಕೊಡುತ್ತಿದ್ದೆ? ಅದು ಪ್ರೆಗ್ನೆಂಟ್ ಬಾಡಿ ಮಸಾಜ್ ಬಗ್ಗೆ. ನಿನಗೆ ಅದೆಲ್ಲ ಹೇಗೆ ಗೊತ್ತು ಅಂತ ಅವಳು ಕೇಳಿದಾಗ ಇವನಿಗೆ ಇನ್ನೂ ಭಯವಾಯಿತು. ನಾನೇನಾದರೂ ಅವನ ಹೆಸರನ್ನು ಬಾಯಿಂದ ಹೇಳಿದಿನ ಇವಳಿಗೆ ನಿಜವಾಗಲೂ ಕೇಳಿಸಿರುತ್ತದೆ. ಅವನು ಯೋಚನೆ ಮಾಡುತ್ತಿದ್ದ. ಅವನಿಗೆ ನೆನಪಾಯಿತು, ನಾನು ಹೇಳಿಲ್ಲ. ಆದರೂ ಕೂಡ ಡೌಟ್ ಇಲ್ಲ. ಅವಳನ್ನೇ ನೋಡುತ್ತಿದ್ದ. ಅವಳು ಇನ್ನೂ ಕೂಡ ಕಣ್ಣು ಮುಚ್ಚಿದ್ದಾಳೆ. ಆಗ ಪ್ರಜ್ವಲ್ ಹೇಳುತ್ತಾನೆ, ನಾನು ಡಾಕ್ಟರ್ ಅಂತ ನಿನಗೆ ಗೊತ್ತಲ್ಲವೇ? ಮತ್ತ್ಯಾಕೆ ಈ ರೀತಿಯ ಅನುಮಾನದ ಪ್ರಶ್ನೆಗಳನ್ನು ಕೇಳುತ್ತೀಯ? ಇವನು ತುಂಬ ಕೋಪ ಮಾಡಿಕೊಂಡವನಂತೆ ಮುಖವನ್ನು ಎತ್ತಿಕೊಂಡ. ಏಕೆಂದರೆ ಅವಳು ಹೇಗಲಾದರೂ ಕೂಡ ಅರ್ಥ ಮಾಡಿಕೊಳ್ಳಲಿ, ನನ್ನಿಂದ ತಪ್ಪಾಗಿದೆ ಅಂತ. ಪದೇ ಪದೇ ಅವಳು ಯಾವುದೇ ಕಾರಣಕ್ಕೂ ಈ ರೀತಿಯ ಮಾತುಗಳನ್ನು ಕೇಳಬಾರದು, ನನಗೆ ನೋವಾಗುತ್ತದೆ ಅಂತ ಅಂದುಕೊಳ್ಳುತ್ತಿದ್ದ. ಅವಳಿಗೂ ಕೂಡ ತಾನು ತಪ್ಪು ಮಾಡಿದೆ ಅಂತ ಅನಿಸಿತು. ಅವನು ಡಾಕ್ಟರ್, ಯಾರಿಗಾದರೂ ಹೇಳುತ್ತಾನೆ. ನನಗೆ ಅದರ ಮಧ್ಯೆ ಹೋಗುವ ಅಧಿಕಾರ ಇಲ್ಲ. ನನ್ನ ಕೆಲಸದ ವಿಷಯದಲ್ಲಿ ಅವನು ಬಂದರೆ ನಾನು ಹೇಗೆ ಸಹಿಸುವುದಿಲ್ಲ, ಅದೇ ರೀತಿ ಅಂತ ಅವಳು ಯೋಚನೆ ಮಾಡುತ್ತಿದ್ದಾಗ ಅವಳಿಗೂ ಕೂಡ ತಾನು ತಪ್ಪು ಮಾಡಿದೆ ಅಂತ ಅನಿಸಿದೆ. ಆದರೆ ಅವಳು ಕಣ್ಣು ತೆಗೆದ ತಕ್ಷಣ ಅವನು ಅಲ್ಲಿ ಇರಲಿಲ್ಲ. ಸ್ವಲ್ಪ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ಆಗಲೇ ಏನಾದರೂ ಆಗಿಬಿಡುತ್ತದೆ. ಒಂದು ಮನೆಯವರ ಜೊತೆ, ಇನ್ನೊಂದು ಹೊರಗಿನವರ ಜೊತೆ. ಈಗ ಏನು ಮಾಡುವುದು ಅಂತ ಅವಳು ಯೋಚನೆ ಮಾಡುತ್ತಿದ್ದಳು. ನಂತರ ಬಾತ್ರೂಮ್ನಲ್ಲಿ ಅವನು ಸ್ನಾನ ಮಾಡುತ್ತಿದ್ದಾನೆ. ಆ ಶಬ್ದ ಕೇಳಿಸಲು ಆರಂಭವಾಯಿತು. ಇವಳಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಚಡಪಡಿಕೆಯಿಂದ ಬಳಲುತ್ತಿದ್ದಾಳೆ. ಅವನು ಬರುವವರೆಗೂ ಕಾಯೋಣ ಅಂತ ಅಂದುಕೊಂಡಳು. ಅವಳ ಮನಸ್ಸು ಅವನತ್ತ ಸೆಳೆಯುತ್ತಿದೆ. ಅವಳು ಸಡನ್ ಆಗಿ ಏನು ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚಿಸದೆ ಒಳಗೆ ಹೋದಳು. ಅವನ ಮುಖಕ್ಕೆ ಸೋಪು ಹಾಕಿಕೊಂಡಿದ್ದಾನೆ. ಒಂದು ಟವಲ್ ಮಾತ್ರ ಸುತ್ತಿರುವುದು. ಅವನ ತುಂಟತನ ಜಾಸ್ತಿ ಆದರೆ ಅವನು ನನ್ನನ್ನು ಬಿಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಅನಿಸಿತು. ಇವಳಿಗೂ ಕೂಡ ಅದೇ ಬೇಕಿತ್ತೇನೋ ತಿಳಿಯುತ್ತಿಲ್ಲ. ಅವನು ನೀರನ್ನು ಮುಖಕ್ಕೆ ಹಾಕಿಕೊಳ್ಳಬೇಕು. ಅಷ್ಟರಲ್ಲಿ ಅವಳು ಜಗ್ಗನ್ನು ದೂರ ಎತ್ತಿಟ್ಟಳು. ಅವನಿಗೆ ಜಗ್ಗು ಸಿಗುತ್ತಿಲ್ಲ.
ನೀರನ್ನು ಹೇಗೆ ಹಾಕಿಕೊಳ್ಳುವುದು ತಿಳಿಯುತ್ತಿಲ್ಲ. ನೀರಿಗೆ ತನ್ನ ಮುಖವನ್ನು ಅಜ್ಜಿದ. ಆಗ ಸೋಪಿನ ನೀರು ಸ್ವಲ್ಪ ಕಣ್ಣಿನ ಒಳಗೆ ಹೋಯಿತು. ಅಮ್ಮ ಅಂತ ಕಿರುಚಿದ. ಇವಳಿಗೆ ತಾನು ಮಾಡಿದ್ದು ತಪ್ಪು ಅಂತ ಅನಿಸಿದ್ದು. ಹತ್ತಿರ ಹೋಗಿ ಸಾರಿ, ನನ್ನಿಂದ ತಪ್ಪಾಯಿತು ಅಂತ ಇವಳು ಏನೇನೋ ಹೇಳುತ್ತಿದ್ದಾಳೆ. ಆದರೆ ಅವನು ಅದನ್ನೆಲ್ಲ ಕೇಳಿಸಿಕೊಳ್ಳುವ ವ್ಯವಧಾನದಲ್ಲಿ ಇಲ್ಲ. ಸೋಪಿನ ನೀರು ಕಣ್ಣಿನ ಒಳಗಡೆ ಹೋದರೆ ತುಂಬ ಉರಿಯುತ್ತಿದೆ. ಅವನು ಜೋರಾಗಿ ಕಿರುಚುತ್ತಿದ್ದಾನೆ. ನಿಜವಾಗಲೂ ಇವಳಿಗೆ ಭಯವಾಗುತ್ತಿದೆ. ನಂತರ ಅವಳು ಅವನನ್ನು ತಣ್ಣೀರಿನ ಟ್ಯಾಬ್ ಬಳಿ ಕರೆದುಕೊಂಡು ಹೋದಳು.